ನೀ ದಯಾಪರನೋ ನಿನ್ನವರ ಸಾಧನವೋ ಅಂತ. ನಾವೆಲ್ಲ ಸತ್ಕರ್ಮಗಳನ್ನು ಮಾಡ್ತೇವೆ, ದೇವರು ಫಲ ಕೊಡ್ತಾನೆ ಅಂತ ನಾವು ಅಂದ್ಕೊಳ್ತೇವೆ. ನಾವು ಮಾಡೋದೆಷ್ಟು, ನಮ್ಮ ಭಕ್ತಿ ಎಷ್ಟು ಅಲ್ಪ ಇದೆ, ನಾವು ಮಾಡುವ ಕರ್ಮಗಳಲ್ಲಿರುವ ಲೋಪದೋಷಗಳೆಷ್ಟು, ನ್ಯೂನತೆಗಳೆಷ್ಟು, ಆತ್ಮವಂಚನೆ ಎಷ್ಟು, ಇಷ್ಟೆಲ್ಲ ಇದ್ದರೂ ಕೂಡ ಭಗವಂತ ನಮಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮ ಜೀವಸ್ವರೂಪ ನಾಶವಾಗದೇ ಇರೋ ಹಾಗೆ ರಕ್ಷಣೆ ಮಾಡ್ತಾನೆ. ಪ್ರತಿ ಜನ್ಮದಲ್ಲಿಯೂ ಉತ್ತಮವಾದ ದೇಹವನ್ನು ಕೊಡ್ತಾನೆ, ದೇಹದ ರಕ್ಷಣೆಗೆ ಬೇಕಾದಂತಹ ಆಹಾರವನ್ನು ಕೊಡ್ತಾನೆ, ವಿಹಾರಕ್ಕೆ ಬೇಕಾದ ಪರಿಸರವನ್ನು ನಿರ್ಮಾಣ ಮಾಡ್ತಾನೆ, ಪಂಚಮಹಾಭೂತಗಳನ್ನು ಕೊಟ್ಟಿದ್ದಾನೆ, ಬಂಧು ಬಳಗ ಎಲ್ಲವನ್ನೂ ಕೊಡ್ತಾನೆ, ಪಾಲನೆ ಪೋಷಣೆ ಮಾಡುವವರನ್ನು ಕೊಡ್ತಾನೆ, ಪ್ರೀತಿ ವಿಶ್ವಾಸಗಳನ್ನು ಮಾಡುವಂತಹ ಜನರನ್ನು ಕೊಡ್ತಾನೆ. ಒಂದೇ ಎರಡೇ ದೇವರು ಕೊಡೋದು. ಕೊನೆಗೆ ಸಾಧನೆಯನ್ನು ಮಾಡಿಸಿ ಅನಂತ ಕಾಲದ ಸುಖವನ್ನು ಮೋಕ್ಷವನ್ನೇ ಕೊಟ್ಟು ಅನುಗ್ರಹ ಮಾಡುವಂತಹ ಪರಮಾತ್ಮ